ನಮಸ್ಕಾರ. ನಾನಿವತ್ತು ಕಂಫರ್ಟ್ ಎ ಪ್ಲಸ್ ಎಪಿಸೋಡ್ 2 ಮೊಬೈಲ್ ಡಿವೈಸ್ ಬಗ್ಗೆ ವಿವರಣಾತ್ಮಕ ಜಸ್ಟ್ ಬೇಸಿಕ್ಕಾಗಿ ಹೇಳ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡ್‌ನಲ್ಲಿ ನಾನು ಎ ಪ್ಲಸ್ ಅಂದರೆ ಏನು, ಅದರ ಎಕ್ಸಾಮ್ ಹೇಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇವತ್ತೂ ಜಸ್ಟ್ ಬೇಸಿಕ್ಕಾಗಿ ಹೇಳ್ತೀನಿ. ನೆಕ್ಸ್ಟು ಇವತ್ತು ಲ್ಯಾಪ್ಟಾಪ್ ಕಾಂಪೊನೆಂಟ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಡೀಪಾಗಿ ನಾನು ಇನ್ನೊಂದು ವೆಬ್ಸೈಟ್‌ನಲ್ಲಿ ಹೇಳ್ಕೊಡ್ತೀನಿ. ಇದು ಜಸ್ಟ್ ಬೇಸಿಕನ್ನು ಹೇಳ್ಕೊಡ್ತಾ ಇದ್ದೀನಿ ಲ್ಯಾಪ್ಟಾಪ್ ಬಗ್ಗೆ. ಸೊ ಲ್ಯಾಪ್ಟಾಪ್ಗೆ ಕನ್ನಡದಲ್ಲಿ ಮೊಬೈಲ್ ಡಿವೈಸ್ ಅಂತ ಹೇಳ್ತೀವಿ. ಏನೇನಿರುತ್ತೆ ಲ್ಯಾಪ್ಟಾಪಲ್ಲಿ? ಮೊಬೈಲ್ ಸಾಧನಗಳಂದರೆ ಪೋರ್ಟಬಲ್ ಡಿವೈಸ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಸ್ಮಾರ್ಟ್ ಫೋನ್ ಇದಕ್ಕೆಲ್ಲ ನಾವು ಮೊಬೈಲ್ ಸಾಧನಗಳಂತ ಹೇಳ್ತೀವಿ. ಇದರಲ್ಲಿ ವೈಫೈ, ಬ್ಲೂಟೂತ್, NFC ಮುಂತಾದ ವೈರ್ಲೆಸ್ ಸಂಪರ್ಕಗಳಿರ್ತವೆ. ಇದು ಲಘು ಗಾತ್ರದಿರ್ತವೆ, ಚಿಕ್ಕ ಗಾತ್ರದ್ದು. ಸೊ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಅಂದರೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಲೈಕ್ ಸ್ಮಾರ್ಟ್ ವಾಚ್, ಲ್ಯಾಪ್ಟಾಪು, ರೀಡರ್ ಅಂತ ಹೇಳ್ಬೋದು. ಲ್ಯಾಪ್ಟಾಪ್ನ ಮುಖ್ಯ ಅಂಗಾಂಶಗಳೇನು? ಲ್ಯಾಪ್ಟಾಪಲ್ಲಿ ಏನೇನಿರುತ್ತೆ? ಸೊ ಅದರಲ್ಲಿ 2 ಥರ ಇರುತ್ತೆ. ಔಟ್ಸೈಡ್, ಇನ್ಸೈಡ್ ಅಂತ. ಬಹಿರಂಗವಾಗಿ, ಒಳಾಂಗಣವಾಗಿ. ಬಹಿರಂಗವಾಗಿ ನೀವು ನೋಡಿರೋ ಥರ ಡಿಸ್ಪ್ಲೇ, ಕೀಬೋರ್ಡ್, ಪೋರ್ಟ್ಸ್ಗಳಿರ್ತವೆ. ಸಿ ಟೈಪ್, USB, HDMI ಪೋರ್ಟ್ಗಳು, ಆಡಿಯೋ ಜಾಕ್ಗಳು ಆ ಥರ ಇರ್ತವೆ. ಒಳಗಡೆ ಬಂದುಬಿಟ್ಟು ನಿಮಗೆ ಮದರ್ ಬೋರ್ಡ್, CPU, ರ್ಯಾಮ್, ಪ್ಯಾನ್, ಕೂಲಿಂಗ್ ಸಿಸ್ಟಮು. ಇವಾಗ ಬ್ಯಾಟ್ರಿ ಸಿಸ್ಟಮ್ ಮೊದಲೆಲ್ಲ ಔಟ್ಸೈಡ್ ಕೊಡ್ತಾಯಿದ್ರು. ಇವಾಗ ಎಲ್ಲ ಇನ್‌ಬಿಲ್ಟ್ ಆಗೇ ಬರ್ತಾಯಿದೆ ಬ್ಯಾಟ್ರಿ ಸಿಸ್ಟಮ್ಗಳನ್ನು. ಸೊ SSD ಮತ್ತು ಹಾರ್ಡ್ ಡಿಸ್ಕ್ ಒಳಗಿನ ವ್ಯತ್ಯಾಸ. SSD ಬಂದುಬಿಟ್ಟು ವೇಗವಾದ ಮೆಮೊರಿನ ಪೆನ್ ಡ್ರೈವ್ ಥರ ಜಸ್ಟ್ ಕನೆಕ್ಟ್ ಯೂಸ್ ಮಾಡ್ತಾರೆ. ಅಂದರೆ ಇನ್ಸೈಡ್ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ಯಾವುದೇ ಆದಂಥ ಯಾಂತ್ರಿಕ ಚಲನೆ ಇಲ್ಲ. ಅಂದರೆ ಇದು ಡಿಸ್ಕ್ ಥ್ರೂ ರನ್ ಆಗಲ್ಲ. ಇವಾಗ ಹಾರ್ಡ್ ಡಿಸ್ಕ್ ಬಂದುಬಿಟ್ಟು ನಿಮಗೆ ಡಿಸ್ಕಲ್ಲಿ ರನ್ ಆಗುತ್ತೆ. ಸಪೋಸ್ ಸ್ಕ್ರ್ಯಾಚ್ ಆದರೆ ಹ್ಯಾಂಗ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ SSDಗೆ ಆ ಥರ ಇಲ್ಲ. ಇದು ತುಂಬ ವೇಗವಾಗಿ, ಸ್ಪೀಡಾಗಿ ಯೂಸ್ ಆಗುತ್ತೆ. ಪವರ್ ಯೂಸೇಜ್ ಕಡಿಮೆ ಯೂಸ್ ಮಾಡ್ತವೆ. ಡ್ಯೂರೇಬಿಲಿಟಿ ಜಾಸ್ತಿ ಇರ್ತವೆ. ಇವಾಗ ಇತ್ತೀಚಿನ ಬರೋ ಲ್ಯಾಪ್ಟಾಪ್ಗಳಲ್ಲೆಲ್ಲ ಜಾಸ್ತಿ SSDಗಳನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಡೇಟಾ ಪ್ರೊಸೆಸಿಂಗ್ಗೆ ತುಂಬ ಸ್ಪೀಡಾಗಿ ಆಗ್ತವೆ. ಲ್ಯಾಪ್ಟಾಪ್ ಸ್ಪೀಡ್ ಚೆನ್ನಾಗಿರ್ತವೆ SSDಯಲ್ಲಿ. ರ್ಯಾಮ್ ಮತ್ತು CPU ವಿವರ. ರ್ಯಾಮ್ ಬಂದುಬಿಟ್ಟು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಇದು ತಾತ್ಕಾಲಿಕ ಮೆಮೊರಿ ಅಂತಲೇ ಹೇಳ್ಬೋದು. ಇದು ಮಲ್ಟಿ ಟಾಸ್ಕಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ. CPU ಬಂದುಬಿಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಲ್ಯಾಪ್ಟಾಪ್ನ ತಂತ್ರಾಂಶ ಕಾರ್ಯಾಚರಣೆ ನಡೆಸುವ ಒಂದು ತಂತ್ರಾಂಶದ ಒಂದು ಅಂಗ. ಲೈಕ್ ಗಿಗಾಹರ್ಟ್ಸ್ ಮತ್ತು ಕೋರ್ಗಳ ಕ್ಷಮತೆ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಲೈಕ್ i3, i5, i7, ಜನ್ರೇಷನ್ 1, 2 ಆ ಥರ ಎಲ್ಲ ತುಂಬ ಇದೆ. AMD ಪ್ರೊಸೆಸರ್ ಇದೆ, ಇಂಟೆಲ್ ಪ್ರೊಸೆಸರು, ಈ ಥರ ತುಂಬ ಇದ್ದಾವೆ. ಸೊ ಆ್ಯಂಡ್ರಾಯ್ಡ್ ಮತ್ತು iOSಗಳ ವೈಶಿಷ್ಟ್ಯಗಳೇನು? ಆ್ಯಂಡ್ರಾಯ್ಡ್ ಬಂದುಬಿಟ್ಟು ನಿಮಗೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದು ತುಂಬ ಬ್ರ್ಯಾಂಡ್ಗಳಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಸ್ಯಾಮ್ಸಂಗ್ ಡಿವೈಸ್, ಮೋಟೋರೋಲಾ ಡಿವೈಸ್, ಜಿಯೋಮಿ ಆ ಥರ ತುಂಬ ಮೊಬೈಲ್ ಡಿವೈಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ರಾಯ್ಡ್ OS ಲ್ಯಾಪ್ಟಾಪ್ಗಳು ಇದ್ದಾವೆ. ಸೊ ಇದರಲ್ಲಿ ಪ್ಲೇಸ್ಟೋರ್ನ ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊತಾರೆ. iOS ಬಂದುಬಿಟ್ಟು ಇದು ಆ್ಯಪಲ್ ಅವ್ರದ್ದು ಡೆಡಿಕೇಟೆಡ್ ಅವ್ರದ್ದೇ ಒಂದು ಸಾಫ್ಟ್ವೇರ್. ಇದನ್ನು ಆ್ಯಪಲ್ ಮೊಬೈಲ್, ಆ್ಯಪಲ್ ಐಪ್ಯಾಡ್, ಆ್ಯಪಲ್ ಲ್ಯಾಪ್ಟಾಪ್, ಆ್ಯಪಲ್ ಡೆಸ್ಕ್ಟಾಪ್ ಎಲ್ಲ ಆ್ಯಪಲ್ ಡಿವೈಸ್ಗಳೇನಿರುತ್ತೆ ಅವ್ರದ್ದೇ ಆದಂಥ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಇದು ತುಂಬ ಸೆಕ್ಯೂರಿಟಿ ವೈಸ್ ತುಂಬ ಸ್ಟ್ರಾಂಗ್ ಆಗಿರುತ್ತವೆ. ಇದು ಆ್ಯಪಲ್ ಡಿವೈಸ್ OSಗಳು ಬಂದುಬಿಟ್ಟು. ಇದಕ್ಕೆ ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಆ್ಯಪ್ ಸ್ಟೋರ್ ಅಂತ ಯೂಸ್ ಮಾಡ್ತಾರೆ. ಸೊ ಟ್ಯಾಬ್ಲೆಟ್ ವರ್ಸಸ್ ಲ್ಯಾಪ್ಟಾಪ್. ಸೊ ಟ್ಯಾಬ್ಲೆಟ್ ಬಂದುಬಿಟ್ಟು ಸ್ಮಾರ್ಟ್ ಪೋರ್ಟಬಲ್ ಡಿವೈಸ್ ಇರ್ತವೆ. ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಟಚ್ ಸ್ಕ್ರೀನು, ಇದನ್ನು ಬುಕ್ ರೀಡ್ ಮಾಡೋಕ್ಕೆ ಆ ಥರ ಮೊಬೈಲ್ ಡಿವೈಸ್ಗಳನ್ನ ಥರ ಯೂಸ್ ಮಾಡ್ಬೋದು. ಲ್ಯಾಪ್ಟಾಪ್ನ ಕಾರ್ಪೊರೇಟ್ ವರ್ಕಿಗೆ ಅಥವಾ ಮೇನ್ ಜಾಸ್ತಿ ಏನಾದರೂ ವರ್ಕ್ ಇದ್ದರೆ ಕೀಬೋರ್ಡ್ಗಳೆಲ್ಲ ಇರ್ತವೆ. ಹೈಟೆಕ್ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳಿ. ಬಟ್ ನೌಡೇಸ್ ಐಪ್ಯಾಡ್ಗಳಿಗೂ ಕೀಬೋರ್ಡ್ ನೀವು ಎಕ್ಸ್ಟ್ರಾ ಕೀಬೋರ್ಡ್ಗಳನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಬಟ್ ಕಂಪೇರ್ ಟು ಟ್ಯಾಬ್ಲೆಟ್, ಲ್ಯಾಪ್ಟಾಪ್ನ ಕಾರ್ಯಕ್ಷಮತೆ ತುಂಬ ಜಾಸ್ತಿ ಇರ್ತವೆ. ಸೊ ಲ್ಯಾಪ್ಟಾಪ್ನ ಹೇಗೆ ಜಾಸ್ತಿ ನಿರ್ವಹಣೆ ಹೇಗೆ ಮಾಡಬೇಕೆಂದ್ರೆ ಬ್ಯಾಟ್ರಿನ ಹೆಚ್ಚಾಗಿ ಚಾರ್ಜ್ ಮಾಡಬಾರ್ದು. ಅಂದರೆ ಒಂದು ಸಲ ಕನೆಕ್ಟ್ ಮಾಡಿದ್ಮೇಲೆ ಕೆಲವೊಬ್ರು 24/7 ಕನೆಕ್ಟ್ ಮಾಡೇ ಇರ್ತಾರೆ. ಆ ಥರ ಮಾಡಬಾರ್ದು. ಕನೆಕ್ಟ್ ಮಾಡಾದಮೇಲೆ ಚಾರ್ಜ್ ತುಂಬ ಆಯಿತು ಅಂದರೆ, ಫುಲ್ ಆಯಿತು ಅಂದರೆ ಅನ್ಪ್ಲಗ್ ಮಾಡಿರಿ. ಪೋರ್ಟ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿರಿ, ಲ್ಯಾಪ್ಟಾಪ್ ಪೋರ್ಟ್ಗಳನ್ನ. ಸಾಫ್ಟ್ವೇರ್ಗಳನ್ನ ಮೇನ್ ಬಂದುಬಿಟ್ಟು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಇವಾಗ ವಿಂಡೋಸ್ದೇನಾದರೂ ಅಪ್ಡೇಟು, iOSದೇನಾದರೂ ಅಪ್ಡೇಟ್ ಬರ್ತಾ ಇದ್ದರೆ ಅದನ್ನು ಚೆಕ್ ಮಾಡಿಬಿಟ್ಟು ಸೆಕ್ಯೂರಿಟಿ ರಿಲೇಟೆಡ್ ಏನಿದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರಬೇಕು. ಆದಷ್ಟು ಆ್ಯಂಟಿವೈರಸ್ಗಳನ್ನ ಲ್ಯಾಪ್ಟಾಪ್ಗಳಿಗೆ ಯೂಸ್ ಮಾಡಬೇಕು. ಸೊ ಈ ಅಧ್ಯಯನದ ಜಸ್ಟ್ ಬೇಸಿಕ್ ಏನೇನಿದೆ ಅಂತ ಅಷ್ಟೇ ಹೇಳಿದ್ದೀನಿ. ಸೊ ಮುಂದಿನ ಎಪಿಸೋಡ್ನಲ್ಲಿ ತುಂಬ ಡೀಪಾಗಿ ಹೋಗೋಣ. ಸೊ ಲಾಸ್ಟ್ ಇದರಲ್ಲಿ ನಿಮಗೆ ಎ ಪ್ಲಸ್ನ ಅಂದರೆ ಏನೋ ಅದರಲ್ಲಿ ಏನಕ್ಕೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಮುಂದಿನ ಇದರಲ್ಲಿ ಲ್ಯಾಪ್ಟಾಪ್ ಪಾರ್ಟ್ಸ್ಗಳ ಬಗ್ಗೆ, ನೆಟ್ವರ್ಕಿಂಗ್ಗಳ ಬಗ್ಗೆ, OSಗಳ ಬಗ್ಗೆ, OS ತಂತ್ರಜ್ಞಾನದ ಬಗ್ಗೆ,
ಅದ್ರ ಬಗ್ಗೆ ಡೀಪಾಗಿ ಹೇಳೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.